ಹಾಯ್ ಹಲೋ ವೆಲ್ಕಮ್ ಟು ಅಪಿ ಅರ್ಚನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಚೆನ್ನಾಗಿದ್ದೀರಾ? ಎಲ್ರಿಗೂ ಸಂಡೇ ಹ್ಯಾಪಿ ಸಂಡೇ ಅಂತ ಹೇಳ್ತಾ, ಇವತ್ತು ಸಂಡೇ ಸ್ಪೆಷಲ್ ಈಸ್ ಚಿಕನ್ ಗ್ರೇವಿ ಆ್ಯಂಡ್ ರೈಸ್. ಚಿಕನ್ ಗ್ರೇವಿ ಜೊತೆ ಚಪಾತಿ, ಇಡ್ಲಿ, ದೋಸೆ, ಪೂರಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ವೆರಿ ವೆರಿ ಈಸಿ ಮತ್ತು ಸಿಂಪಲ್ ರೆಸಿಪಿ. ಅರ್ಧ kg ಚಿಕನ್ ತಂದು ಚೆನ್ನಾಗಿ ತೊಳ್ಕೊಂಡು ಮತ್ತು ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು, ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಟೊಮೊಟೊ ಹಣ್ಣು ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ಪಾತ್ರೆ ಇಟ್ಟು ಎಣ್ಣೆ ಬಿಟ್ಟು ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಚಿಕನ್ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಉರಿಯಿರಿ. ಉಪ್ಪು ಸೇರಿಸಿ ಉರಿದ ಮೇಲೆ ಒಂದು 2 ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಡಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಾದಮೇಲೆ ಒಂದು 2 ನಿಮಿಷ ಮುಚ್ಚಿಡಿ. ಚಿಕನ್ ಚೆನ್ನಾಗಿ ಉರಿಬೇಕು. ಹುರಿದು ಅದು ನೀರು ಬಿಟ್ಕೋಬೇಕು. ಸುಂಡಾದಮೇಲೆ ಮಸಾಲೆಗೆ ಬೇಕಾಗಿರುವ ಪದಾರ್ಥಗಳು: 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಎಗ್ ಮಸಾಲ, 1 ಸ್ಪೂನು ಚಿಕನ್ ಮಸಾಲ, ಅರ್ಧ ಸ್ಪೂನು ಇಲ್ಲ ಒಂದು ಚಿಟಿಕೆ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿರಿ. ಗಮ್ ಅಂತ ಇರುತ್ತೆ ಉರಿತಾ ಇದ್ದಾಗ. ವಾವ್, ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಒಗ್ಗರಣೆ ಸ್ಮೆಲ್ಲು. ಚಿಕನ್ ಗ್ರೇವಿ ಜೊತೆ ಅರ್ಧ kg ಚಿಕನ್ ಅಷ್ಟೇ ಇವತ್ತು ಸಂಡೇ ಒಂದು ಟೈಮ್ಗಾಗಲಿ ಅಂತ ತಂದಿರೋದು. ಒಬ್ಬರು ಇಬ್ಬರು ಇದ್ದರೆ ಅರ್ಧ kg ಸಾಕಾಗುತ್ತೆ, ಮತ್ತು ಒಂದು ಟೈಮ್ಗಾದರೂ ಕೂಡ ಸಾಕಾಗುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಚಪಾತಿ, ದೋಸೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದೇ ಒಂದು ನಿಮಿಷ ಮುಚ್ಚಿಡಿ. ಮುಚ್ಚಿಟ್ಟಾದಮೇಲೆ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಒಂದು ಕಾಲು ಭಾಗ ಇಲ್ಲ ಅರ್ಧ ಲೋಟ ಆಗೋಷ್ಟು. ನಿಮಗೆ ಗ್ರೇವಿ ಹೆಂಗೆ ಬೇಕು ಹಂಗೆ. ತೆಳ್ಳಗೆ ಬೇಕು ಅಂದರೆ ಅರ್ಧ ಲೋಟ ಹಾಕಿ, ಗಟ್ಟಿಗಿರಬೇಕು ಗ್ರೇವಿ ಅಂದರೆ ಒಂದು ಕಾಲು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದಾದಮೇಲೆ ಟೇಸ್ಟ್ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ. ಉಪ್ಪು ಖಾರ ಕರೆಕ್ಟಾಗಿದೆ, ಚಿಕನ್ ಬೆಂದಿದೆ ಅಂತ ಗೊತ್ತಾದಮೇಲೆ ಸ್ಟವ್ ಆಫ್ ಮಾಡಿ. ಅದಾದಮೇಲೆ ನೀವು ರೈಸ್ ಜೊತೆಗಾದರೂ ಓಕೆ, ದೋಸೆ, ಇಡ್ಲಿ, ಚಪಾತಿ ಜೊತೆಗಾದರೂ ಓಕೆ. ತಿಂದು ನೋಡಿ, ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಈಸಿ. ಮಸಾಲೆ ರುಬ್ಬೋಂಗಿಲ್ಲ, ಏನೂ ಇಲ್ಲ. ಸಿಂಪಲ್. ಹಿಂಗೆ ಅರ್ಧ kg ತಂದಾಗ ಈ ಥರ ಸಿಂಪಲಾಗಿ ಈ ಥರ ಒಗ್ಗರಣೆ ಐಟಮ್ಸ್ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಓಕೆನಾ? ಬಾಯ್, ಟೇಕ್ ಕೇರ್.